ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಅತಿ ಅದ್ಧೂರಿಯಾಗಿ ನಡೆಯುವಂತಹ ಮಾರಿಕಾಂಬಾ ಜಾತ್ರೆ ಶಿವಮೊಗ್ಗ ನಗರದಲ್ಲೇ ನಡೆಯುತ್ತೆ. ಈ ಜಾತ್ರೆ ಹಲವಾರು ವಿಶೇಷತೆಗಳನ್ನ ಕೂಡ ಒಳಗೊಂಡಿದೆ. ಸಾಕಷ್ಟು ಜನ ಈ ಜಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಈ ಬಾರಿ ರಾಷ್ಟ್ರ ಮಟ್ಟದ ಟಗರು ಕಾಳಗ ಶಿವಮೊಗ್ಗದಲ್ಲಿ ಜನಮನ ಸೂರೆಗೊಂಡಿದೆ ಅಂತೆ. ಹಾಗಾದ್ರೆ ಹೇಗಿತ್ತು ಟಗರು ಕಾಳಗ, ಇದರ ವಿಶೇಷತೆ ಏನು, ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸುತ್ತಲೂ ಸೇರಿರುವ ಸಾವಿರಾರು ಜನ ಅಖಾಡದಲ್ಲಿ ಒಂದಕ್ಕೊಂದು ಡಿಚ್ಚಿ ಹೊಡಿತಾ ಇರೋ ಟಗರುಗಳು, ಕುರಿ ಹುಡ್ಡಿ ನೋಡಿ ಶಿಳ್ಳೆ ಕೇಕೆ ಹಾಕ್ತಿರೋ ಜನ. ಈ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕ್ನಲ್ಲಿ. ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಇದೇ ತಿಂಗಳ 24ರಿಂದ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ನಮ್ಮೂರ ಬಳಗದ ವತಿಯಿಂದ ರಾಷ್ಟ್ರ ಮಟ್ಟದ ಟಗರು ಕಾಳಗ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಜಿಲ್ಲೆಗಳು ಸೇರಿ ನೆರೆಯ ರಾಜ್ಯಗಳಿಂದಲೂ ನೂರಾರು ಟಗರುಗಳು ಆಗಮಿಸಿದ್ದವು. ಕಾಳಗದಲ್ಲಿ ಎದುರಾಗ್ತಾ ಇದ್ದ ಟಗರುಗಳು ಮಾಲೀಕನ ಗುಟುರಿನಿಂದ ರಣೋತ್ಸಾಹ ತುಂಬಿಕೊಂಡು ಬಲವಾಗಿ ಗುದ್ದುತ್ತಾ ಇದ್ರೆ ಮೈದಾನವೆಲ್ಲ ಧೂಳಾಗ್ತಾ ಇತ್ತು. ವಿಶೇಷವಾಗಿ 2 ವರ್ಷಕ್ಕೊಮ್ಮೆ ನಡೀತಾ ಇರೋಂಥ ಮಾರಿಕಾಂಬಾ ಜಾತ್ರೆನ ಶಿವಮೊಗ್ಗದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆ ಆಡಳಿತ ಮಂಡಳಿಯವರು ಅವ್ರ ಪ್ರಯತ್ನಕ್ಕೆ ನಿಜಕ್ಕೂ ನಾವು ಅಭಿನಂದನೆಗಳು ಸಲ್ಲಿಸಬೇಕು. ಟಗರು ಕಾಳಗ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ನಮ್ಮೂರು ಬೆಳಗದ ವ್ಯವಸ್ಥೆ ಮಾಡಿ ಶಿವಮೊಗ್ಗದವ್ರು ಮಾಡೋದು ನಿಜಕ್ಕೂ ತುಂಬಾ ಸಂತೋಷ. ಅನೇಕ ಊರುಗಳಿಂದ, ಜಿಲ್ಲೆಯಿಂದ, ರಾಜ್ಯಗಳಿಂದ ಟಗರುಗಳು ಬಂದಿದ್ದಾವೆ. ಇನ್ನು ಕೇವಲ 4-5 ಗುದ್ದಾಟಗಳಲ್ಲಿ ವಿಜಯದ ಟಗರು ಯಾವುದೆಂದು ಘೋಷಣೆಯಾಗ್ತಾ ಇತ್ತು. ಕೆಲವು ಟಗರುಗಳು ಗುದ್ದಲು ಬಂದ ಟಗರಿನ ಮೇಲೆ ಜಂಪ್ ಮಾಡುವ ಮೂಲಕ ಟಕ್ಕರ್ ತಪ್ಪಿಸಿಕೊಳ್ಳುವ ರಣತಂತ್ರವು ನಡೀತಾ ಇತ್ತು. ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಟಗರುಗಳಿಗೆ ವೀರಶಿವಪ್ಪ ನಾಯ್ಕ, ಸಿಂಧೂರ ಲಕ್ಷ್ಮಣ ಸೇರಿದಂತೆ ಕೆಲವು ಟೈಟಲ್ಗಳ ಜೊತೆಗೆ 1 ಲಕ್ಷ ರೂವರೆಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಯಿತು. ಅಣ್ಣ ಭಾರಿ ಒಳ್ಳೆ ರಾಷ್ಟ್ರ ಮಟ್ಟದ ಕಣ ಆಯೋಜಿಸಿದಾರಣ್ಣ ನಮ್ಮೂರು ಬಳಗ ಶಿವಮೊಗ್ಗದವರು. ಅಣ್ಣ ಒಳ್ಳೇದಾಗಲಿ ಅಣ್ಣ. ಈಗ 2 ಸ್ಟಾರ್ಟ್ ಆಗೈತೆ ಅಣ್ಣ. ತುಂಬ ಚೆನ್ನಾಗಂದರೆ ಈ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮು ಇಷ್ಟು ಒಳ್ಳೆ ಕಣ ನಡೆದಿರೋದು. ತುಂಬ ಚೆನ್ನಾಗಿ ನಡೆದಿದ್ದಾರೆ. ಜನಸಂಖ್ಯೆ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು ಗ್ರ್ಯಾಂಡಾಗಿ ಪ್ರಥಮ ಬಾರಿಗೆ ನಡೆಸಿರೋದಣ್ಣ. ನಾವು ಸಪೋರ್ಟ್ ಮಾಡಿದ್ದೀವಿ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದಾರಣ್ಣ. ಪ್ರತಿಯೊಂದು ಫೋನ್ ಕಾಲು ಎತ್ತಿ ಮಾತಾಡಿದ್ದಾರೆ. ನಾವು ಬೇರೆ ಇದರಿಂದ ಬರ್ತಾ ಇದ್ದೀವಿ ಅಂದರೂ ಕೂಡ ನಮಗೆ ಊಟದ ವ್ಯವಸ್ಥೆ ಇದೆ ಅಣ್ಣ. 3 ಹೊತ್ತು ಊಟ, ತಿಂಡಿಯಿಂದ ಹಿಡ್ದು ಸಂಜೆ ಸ್ನ್ಯಾಕ್ಸ್ ಕೂಡ ಐತಣ್ಣ. ಇದು ಶಿವಮೊಗ್ಗದಲ್ಲಿ ಆಗ್ತಿರೋದು ಭಾರಿ ಹೆಮ್ಮೆಯಾದ ವಿಷಯ ಅಣ್ಣ ಇದು. ಒಟ್ಟಾರೆ ಶಿವಮೊಗ್ಗ ಕೋಟೆ ಮಾರಿಕಾಂಬೆಯ ಜಾತ್ರೆಯ ಪೂರ್ವಭಾವಿಯಾಗಿ ಆಯೋಜಿಸಿದ್ದ ರಾಷ್ಟ್ರ ಮಟ್ಟದ ಟಗರು ಕಾಳಗದಲ್ಲಿ ಟಗರುಗಳ ಪರಸ್ಪರ ಗುದ್ದಾಟ ಡಿಚ್ಚಿ ನೋಡುಗರನ್ನ ರೋಮಾಂಚನಗೊಳಿಸಿದ್ದಂತೂ ಸುಳ್ಳಲ್ಲ. ಕ್ಯಾಮ್ರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.